ಡ್ರಗ್ಸ್ ತಗೊಂಡು ಪಾರ್ಟಿಗಳಲ್ಲಿ ಪಬ್ಗಳಲ್ಲಿ ಹೋಗಿ ಬರೋದು ಪ್ರತಿಷ್ಠೆ ವಿಚಾರ ಅಂತ ಹೇಳಿ ತಂದೆ ತಾಯಿಗಳೇ ತೋರಿಸ್ತಿದ್ದಾರೆ. ಎಜುಕೇಟೆಡ್ ಕ್ರಿಮಿನಲ್ಸ್ ಹೆಚ್ಚಾಗಿ ಆಗ್ತಾ ಇರುವಂತದ್ದು. ಆಮೇಲೆ ಮಕ್ಕಳು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ರ್ಯಾಂಕ್ ಸ್ಟೂಡೆಂಟ್ ಮಾಡೋದು ಏನ್ ಅಚೀವ್ಮೆಂಟು? ಝೀರೋನ ಹೀರೋ ಮಾಡುವಂಥದ್ದೇ ಅಚೀವ್ಮೆಂಟ್ ಅಲ್ವಾ? ಆಮೇಲೆ ಶಿಕ್ಷಕರು ತಂದ್ರೆ ಪಾಪ ಅವರೇನು ದೇವರುಗಳಲ್ಲ. ಸರ್, ಆಮೇಲೆ ತಾವು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅನೇಕ ಹುದ್ದೆಗಳಿರೋದ್ರಿಂದ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿರೋದ್ರಿಂದ ನೀವು ಈ ಒಂದು ಸಂಸ್ಥೆಗೆ ಪಿಲ್ಲರ್, ಅದ್ರ ಮೈನ್ ಪಿಲ್ಲರ್ ಯಾರು ಅನ್ನೋ ಒಂದು ಕ್ವಶನ್ ನನಗೆ ಮೂಡಿ ಬರ್ತಾ ಇತ್ತು. ಸೊ ಅದ್ರ ವಿಚಾರವಾಗಿ ಯಾರು ಸರ್ ಈ ಮೈನ್ ಪಿಲ್ಲರ್ ಅಂತ? ಆಕ್ಚುಲಿ ಈ ಸಂಸ್ಥೆಯ ಸಕ್ಸಸ್ಗೆ ಮತ್ತೊಬ್ಬ ಪ್ರಮುಖ ಕಾರಣನೇ ನನ್ನ ಧರ್ಮಪತ್ನಿ ಜಲಜಾಕ್ಷಿ. ಓಕೆ. ಅವ್ರು ನಿಜವಾಗ್ಲೂ ಕೂಡ ಅವರ ಆಸಕ್ತಿ ಎಷ್ಟಿದೆ ಅಂತಂದ್ರೆ, ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿನೇ ಪ್ರಾರಂಭ ಮಾಡ್ತೀನಿ. ಮ್ಯಾನೇಜ್ಮೆಂಟ್ನವರು ಅಂತಂದ್ರೆ ಸ್ಕೂಲ್ ಹತ್ರ ಮಕ್ಕಳು ಮಾತಾಡ್ಸೋದೇ ಇಲ್ಲ, ಪೇರೆಂಟ್ಸ್ನಂತೂ ಮಾತಾಡ್ಸೋದೇ ಇಲ್ಲ. ನಮ್ಮಲ್ಲಿ ನೀವು ಶಾಲೆ ನಾವು ಇದ್ವಿ ಅಂತಂದ್ರೆ ಹೊರಗಡೆನೆ ಕೂತಿರ್ತೀವಿ ಸಾಮಾನ್ಯವಾಗಿ. ನಮ್ಮ ಮಿಸಸ್ ಅವರು ಮೇಡಮ್ ಅವರೇ ಪ್ರೆಸಿಡೆಂಟ್ ಟ್ರಸ್ಟ್ಗೆ ಕೂತಿದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಹಕ್ಕು ಕೊಟ್ಟು ಹೋಗ್ತಿರ್ತಾರೆ. ಹಕ್ಕು ಕೊಟ್ಟು ಐಫೈ ಮಾಡಿ ಹೋಗ್ತಿರ್ತಾರೆ. ಅದರಿಂದ ಏನ್ ಬದಲಾವಣೆ ಆಗುತ್ತೆ ಅಂತಂದ್ರೆ ಮಕ್ಕಳಿಗೆ ಒಂದು ವಿಶ್ವಾಸ ಬರುತ್ತೆ. ಅಂದ್ರೆ ಯಾರ ಜೊತೆ ಆದ್ರೂ ಕೂಡ ನಾವು ಬೆರಿಬಹುದು ಅನ್ನೋ ಒಂದು ವಾತಾವರಣವನ್ನ ಕಲ್ಪಿಸ್ತಾರೆ. ಆಮೇಲೆ ಮಕ್ಕಳು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ಒಂದು ವಾತಾವರಣ ಸೃಷ್ಟಿ ಮಾಡಿದಾಗ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ಹಂಚ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಶಿಕ್ಷಕರು ಅಂತಂದ್ರೆ ಪಾಪ ಅವರೇನು ದೇವರುಗಳಲ್ಲ. ಅವ್ರಿಗೂ ಕೂಡ ಸಂಸಾರ ಇರುತ್ತೆ, ಕಷ್ಟಗಳಿರುತ್ತೆ, ಮನೆ ಸಮಸ್ಯೆಗಳಿರುತ್ತೆ, ಸಂಸಾರಿಕ ಸಮಸ್ಯೆಗಳಿರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಇವೆಲ್ಲದರ ಮಧ್ಯಲ್ಲೂ ಕೂಡ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರದೇ ಆದಂತ ಒಂದು ಯಾರಾದ್ರೂ ನಮ್ಮ ಕಷ್ಟನ ಕೇಳಿಸ್ಕೋಬೇಕು ಅನ್ನೋಂತ ಒಂದು ಮನಸ್ಥಿತಿ ಇರುತ್ತೆ. ಯಾರು ಕೇಳಿಸ್ಕೋಬೇಕು? ಮ್ಯಾನೇಜ್ಮೆಂಟ್ಗಳು ಯಾವ ಸ್ಕೂಲ್ಗಳಲ್ಲೂ ಕೂಡ ಟೀಚರ್ಸ್ ಸಿಗೋದೇ ಇಲ್ಲ. ಯಾರೋ ಪ್ರಿನ್ಸಿಪಲ್ ಇರ್ತಾರೆ, ಅವರು ಮ್ಯಾನೇಜ್ಮೆಂಟ್ ಅವರು ಪವರ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ನೀವು ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು ಅಂತಾನೆ ಅವ್ರ ಮೇಲೆ ಡಾಮಿನೇಟ್ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ. ಆದ್ರೆ ಟೀಚರ್ಸ್ ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ನಿಜವಾಗ್ಲೂ ಒಂದು ಕುಟುಂಬದ ರೀತಿನೇ ಇದೆ. ಪ್ರತಿ ವರ್ಷ ಅವರನ್ನ ಒಂದು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಈ ಟೂರ್ ಕರ್ಕೊಂಡು ಹೋದಾಗ ಮಕ್ಕಳನ್ನ ಅವ್ರನ್ನ ಕಂಟ್ರೋಲ್ ಮಾಡೋದೇ ಆಗೋಗಿರುತ್ತೆ ಟೀಚರ್ಸ್. ಅದಕ್ಕೆ ಏನ್ ಮಾಡ್ತೀವಿ, ಒಂದು ಟೂರು ಮಕ್ಕಳನ್ನ ಬಿಟ್ಟು ಅವ್ರನ್ನ ಸಪರೇಟ್ ಟೂರ್ ಕರ್ಕೊಂಡು ಹೋಗ್ತೀವಿ. ಅವರನ್ನ ಒಂದು ರೆಸಾರ್ಟ್ ಕರ್ಕೊಂಡು ಹೋಗ್ತೀವಿ. ಅವತ್ತು ಇಡೀ ದಿನ ಅವರು ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಡ್ಯಾನ್ಸ್ ಮಾಡಿ, ಹಾಡು ಹೇಳಿ, ಊಟ ಮಾಡಿ, ಖುಷಿಯಾಗಿ ಇಡೀ ದಿನವನ್ನ ಕಳ್ಕೊಂಡು ಬರೋಂತ ಒಂದು ವಾತಾವರಣವನ್ನು ಅವ್ರಿಗೆ ರೂಪಿಸ್ಕೊಡ್ತೀವಿ. ಮತ್ತೆ ನಮ್ಮ ಪ್ರೆಸಿಡೆಂಟ್ ಜಲಜಾಕ್ಷಿ ಅವರು ಧರ್ಮಪತ್ನಿ ಹೇಗಿದ್ದಾರೆ ಅಂತಂದ್ರೆ, ಟೀಚರ್ಸ್ ಮುಖ ಬೆಳಗ್ಗೆ ಬಂದ ತಕ್ಷಣ ಅವ್ರ ಮುಖ ನೋಡಿನೇ ಅವ್ರ ಸಮಸ್ಯೆ ಏನೋ ಪ್ರಾಬ್ಲಮ್ ಅಲ್ಲಿ ಬಂದಿದ್ದಾರೆ ಅಂತ ಕೂರಿಸ್ಕೊಂಡು ಏನ್ ಪ್ರಾಬ್ಲಮ್ ಏನಾಯ್ತು ಅಂತ ಕೇಳೋಷ್ಟ್ರ ಮಟ್ಟಿಗೆ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಕಷ್ಟಗಳನ್ನ ಅವ್ರು ಹೇಳ್ಕೊಳ್ತಾರೆ. ಏನಾದ್ರು ಮನೆಯಲ್ಲಿ ಸಮಸ್ಯೆ ಇದ್ರೆ ಹೇಳ್ಕೊಂಡು ಹಗುರ ಆಗ್ತಾರೆ, ಅಳ್ತಾರೆ, ಲಿಟ್ರಲಿ ಅವ್ರ ಜೊತೆ ಅಳ್ತಾರೆ, ಭಾವನೆಗಳನ್ನ ಸ್ಪಂದಿಸ್ತಾರೆ. ಹಾಗಾಗಿನೇ ಈ ಸಂಸ್ಥೆ ಇಡೀ ಸಂಸ್ಥೆ ಒಂದು ಕುಟುಂಬವಾಗಿ ಮಾರ್ಪಾಡಾಗಿದೆ. ಮಕ್ಕಳು, ಟೀಚಿಂಗು, ನಾನ್ ಟೀಚಿಂಗು, ಮ್ಯಾನೇಜ್ಮೆಂಟ್ ಎಲ್ಲ ಸೇರಿ ಆಯಾಗಳು ನೀವು ನಂಬ್ತೀರಾ ಯಾರಾದ್ರೂ ಮ್ಯಾನೇಜ್ಮೆಂಟು ಸ್ಕೂಲಲ್ಲಿ ಕಸ ಗುಡ್ಸೋರ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ಅಂತ? ನಾನು ಕೇಳಿಲ್ಲ ಸರ್. ನಾನು ನಮ್ ಬೆಳಗ್ಗೆ ಅವರು ಊಟ ಮಾಡ್ಬೇಕಾದ್ರೆ ನನಗೆ ಮುದ್ದೆ ಬಸ್ಸಾರು ಅಂದ್ರೆ ತುಂಬಾ ಇಷ್ಟ. ನಮ್ಮ ಆಯಾಗಳು ಯಾರಾದ್ರೂ ಮನೆಗಳಲ್ಲಿ ಬಸ್ಸಾರು ಮುದ್ದೆ ಮಾಡಿದ್ರೆ ನಮ್ ಸರ್ಗ್ ತಗೊಂಡು ಹೋಗ್ಬೇಕು ಅಂತ ಹೇಳಿ, ಸರ್ ಇವತ್ತು ಬಸ್ಸಾರು ಮುದ್ದೆ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ ಸರ್ ನಾನು. ಎಷ್ಟು ಖುಷಿ ಪಡ್ತಾರೆ ಅಂತಂದ್ರೆ ನೋಡಿ, ಯಾವತ್ತೂ ಕೂಡ ಡಾಮಿನೇಷನ್ಸ್ ಇಂದ ಆರ್ಡರ್ ಇಂದ ಯಾರ ಹತ್ರನೋ ಕೆಲಸ ತಗೊಳ್ಳಿ. ಆ ಗ್ರೂಪ್ ಏನಿದೆ, ಕಸ ತಳ್ಳುವಂತವ್ರು, ಕ್ಲೀನಿಂಗ್ ಮಾಡೋಂಥವ್ರು, ಆಯಾಗ್ಲು ಗ್ರೂಪ್ ಏನಿದೆ, ಅವರು ವಿಶ್ವಾಸದಿಂದ ಇದ್ದಾಗ ನನ್ನ ಬಗ್ಗೆ ಎಷ್ಟು ಖುಷಿ ಇದೆ ಅಂತಂದ್ರೆ, ನೀವು ಏನಾದ್ರೂ ಆಮೇಲೆ ಅವ್ರನ್ನ ಮಾತಾಡಿಸಿದ್ರೆ ಹೇಳ್ತಾರೆ ನಮ್ ಸರ್ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ತಾರೆ. ಅವ್ರ ಕಷ್ಟ ನಮ್ ಕಷ್ಟ ಅನ್ನೋ ರೀತಿ ತಗೊಳ್ತೀವಿ, ಆಯ್ತಾ. ಅವ್ರನ್ನ ಟೀಚರ್ಸ್ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಈಕ್ವಲ್ ಗೌರವನ್ನ ನಾನು ಆಯಾಗಳಿಗೂ ಕೂಡ ಕೊಡ್ತೀನಿ. ಅವ್ರ ಜೊತೆ ಬಂದ ತಕ್ಷಣ ಏನಮ್ಮ ಚೆನ್ನಾಗಿದ್ಯೇನಮ್ಮ ಅಂತ ಮಾತಾಡಿಸ್ತೀವಿ. ಅವ್ರ ಪ್ರೀತಿ, ಸರ್ ಊಟ ಮಾಡಿದ್ರೆ ಸರ್, ಟಿಫನ್ ಮಾಡಿದ್ರೆ ಸರ್ ಅಂತ ಕೇಳ್ತಾರೆ. ತಂದಿರೋದನ್ನ ಹಂಚ್ಕೊಂಡು ತಿಂತಾರೆ ನಮ್ ಜೊತೆ. ಅಷ್ಟು ಒಂದು ವಾತಾವರಣವನ್ನು ರೂಪಿಸ್ಕೊಟ್ಟಿದೀವಿ. ಅದರ ಬಹುಪಾಲು ಶ್ರೇಯಸ್ಸು ನನ್ನ ಶ್ರೀಮತಿ ಜಲಜಾಕ್ಷಿ ಅವರು ಕೂಡ ಸೇರ್ಬೇಕು ಸರ್. ಅಂದ್ರೆ ಈಗ ಇಲ್ಲಿ ಸೂಲಿ ಬೆಲೆಯಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಓಪನ್ ಮಾಡುವಂತ ಒಂದು ನಿರೀಕ್ಷೆ ಇದ್ದೀರಾ ಅಂತ? ಇಲ್ಲ ಸರ್, ಏನಂತಂದ್ರೆ ಒಂದು ನಾನು ಹಿನ್ನೆಲೆ ಹೇಳ್ಬಿಟ್ಟಿದ್ದೀನಿ. ಸಾಮಾನ್ಯವಾಗಿ ಶಾಲೆಗಳು ಪ್ರಾರಂಭ ಮಾಡೋದು ಹೇಗಾಗಿದೆ ಅಂತಂದ್ರೆ,
ಯಾವುದೋ ಹಿಂದಿನವ್ರು ಪೂರ್ವಿಕರು ಮಾಡಿದ ಆಸ್ತಿ ಇತ್ತು, ಆಸ್ತಿ ಮಾರಿದ್ವಿ. ಹ್ಮ್. ಆಸ್ತಿ ಮಾರಿದ ದುಡ್ಡಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ತುಂಬಾ ಬೇಗ ದುಡ್ಡು ಮಾಡೋಂತ ಒಂದು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮತ್ತೆ ಹೋಟೆಲ್ ಕ್ಷೇತ್ರ. ಹಂಗಾಗಿ ಸ್ಕೂಲ್ ಮಾಡ್ಬಿಟ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಂತೇಳಿ ಸ್ಕೂಲ್ಗಳು ಮಾಡೋರ ಸಂಖ್ಯೆನ ಜಾಸ್ತಿ ಆಗಿರೋದ್ರಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಶಾಲೆಗಳು ಮಾಡ್ತಾ ಹೋಗ್ತಿದ್ದಾರೆ. ಆದ್ರೆ ನಾನು ಪ್ರತಿ ರೂಪಾಯಿಯನ್ನು ಕೂಡ ಕಷ್ಟಪಟ್ಟು ದುಡಿದು ಸಣ್ಣ ಸಣ್ಣದ್ರಿಂದಾನೇ ಶಾಲೆನ ಬೆಳೆಸ್ಕೊಂಡು ಬಂದಿರೋದ್ರಿಂದ ಸಡನ್ ಆಗಿ ಇನ್ನೊಂದ್ ಕಡೆ ಶಾಲೆ ಮಾಡ್ಬೇಕು ಅಂದ್ರೆ 5 ಕೋಟಿ 10 ಕೋಟಿ ಹಾಕ್ಬೇಕು ಅನ್ನೋ ಶಕ್ತಿ ಇಲ್ಲ. ನಾನು ಏನಿದ್ರು ಕೂಡ ಯಾಕಂದ್ರೆ ಕಡಿಮೆ ಮೊತ್ತದಲ್ಲಿ ಕಡಿಮೆ ಶುಲ್ಕದಲ್ಲಿ ಶಾಲೆ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ಇನ್ನೊಂದೆಲ್ಲೋ ಒಂದ್ ಕಡೆ ನಾನು ನನ್ನ ಹೆಂಡತಿ ಹೋಗಿ ಕೆಲಸ ಮಾಡೋದ್ರ ಬದಲಾಗಿ ಶಾಲೆನಲ್ಲಿ ನಾವೇ ಶಿಕ್ಷಕರಾಗಿ ನಮ್ಮದೇ ಶಾಲೆನಲ್ಲಿ ನಮ್ಮದೇ ವಾತಾವರಣದಲ್ಲಿ ನಮ್ಮದೇ ಮೌಲ್ಯಗಳನ್ನ ರೂಢಿಸ್ತಾ ಒಂದಷ್ಟು ಜನರಿಗೆ ಕೆಲಸನೂ ಕೊಟ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪೊಸಿಷನ್ ಅಲ್ಲಿ ಇರೋದ್ರಿಂದ ಹೊಸ ಹೊಸ ಸಂಸ್ಥೆಗಳನ್ನ ಪ್ರಾರಂಭ ಮಾಡೋದಕ್ಕೆ ನಮ್ಗೆ ಶಕ್ತಿ ಇಲ್ಲ. ಇರೋ ಜಾಗದಲ್ಲಿ ಒಳ್ಳೆ ಶಿಕ್ಷಣವನ್ನ ಒಂದು ವ್ಯಾಲ್ಯೂ ಅಡೆಡ್ ಎಜುಕೇಶನ್ ಅನ್ನ ಕೊಡ್ಬೇಕು ಅನ್ನೋದು ಅಷ್ಟೇ ನನ್ನ ಮೋಟೋ ಆಗಿದೆ. ದೇವರೇನಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಶಕ್ತಿ ಕೊಡ್ಬೋದೇನೋ ಗೊತ್ತಿಲ್ಲ, ಕೊಟ್ರೆ ಅಂತೂ ಮಾಡೋಂತ ಅಷ್ಟು ಆಸಕ್ತಿ ಅಂತೂ ಇದೆ. ಸದ್ಯಕ್ಕೆ ಆ ಶಕ್ತಿ ಇಲ್ಲ ಸರ್. ಅಂದ್ರೆ ಈಗ ಈ ಒಂದು ಶಿಕ್ಷಣ ಸಂಸ್ಥೆ ಮುಖ್ಯವಾಗಿ ಇಷ್ಟೆಲ್ಲ ಒಂದು ಸೌಕರ್ಯಗಳನ್ನ ಕ್ರಿಯೇಟ್ ಮಾಡಿ ಅಲ್ಲ ನಂತರ ಸಾಕಷ್ಟು ಆಕ್ಟಿವಿಟೀಸ್ ನ ಹ್ಯಾಡ್ ಮಾಡಿ ಇದು ಮಾಡೋದ ಫೀಡ್ಬ್ಯಾಕ್ ಯಾವ ತರ ಬರ್ತಾ ಇದೆ, ಸ್ಟ್ರೆಂತ್ ಯಾವ ತರ ರೈಸ್ ಆಗ್ತಾ ಇದೆ ಹೆಂಗೆ ಅಂತ? ಒಂದು ಸ್ಟ್ರೆಂತ್ ಅಂತಂದ್ರೆ ಇವತ್ತೇನಾಗ್ಬಿಟ್ಟಿದೆ, ಕಾಂಪಿಟೇಷನ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಶಾಲೆಗಳವರು ಟೀಚರ್ಸ್ ಗಳನ್ನ ಕರ್ಕೊಳ್ತಾರೆ, ಪಾಂಪ್ಲೆಟ್ ತಗೊಂಡ್ ಮಾಡಿಸ್ಕೊಳ್ತಾರೆ, ಸ್ಕೂಲ್ ಬಸ್ಗೆ ಒಂದು ಬ್ಯಾನರ್ ಕಟ್ಕೊಳ್ತಾರೆ, ಮೈಕ್ ಹಾಕೊಂಡು ಊರೂರ್ಗೂ ಮೈಕ್ ಹಾಕೊಂಡು ಹೋಗೋದು, ಮನೆಗಳಿಗೆ ಮಕ್ಳಿದಾರೆ ಅಂತಂದ್ರೆ ಮನೆಗಳಿಗೆ ಹೋಗಿ ಕೂತ್ಕೊಂಡ್ಬಿಡೋದು, ಸರ್ ನಮ್ ಸ್ಕೂಲ್ ಹಾಗಿದೆ ಹೀಗಿದೆ ಅಂತೇಳಿ ಏನೋ ಮಾಡಿ ಅವ್ರನ್ನ ಪುಸಲಾಯಿಸಿ ಅವ್ರನ್ನ ಒಂದ್ 5,000 ಕಟ್ಸ್ಕೊಂಡು 2,000 ಕಟ್ಸ್ಕೊಂಡು ಒಟ್ನಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಬಂದ್ಬಿಡೋದು. ಈ ಅಟಕ್ ಬಿದ್ದಿರೋದ್ರಿಂದ ಏನಾಗಿದೆ, ಸ್ಟ್ರೆಂತ್ ತುಂಬಿಸ್ಕೋಬೇಕು, ಸ್ಟ್ರೆಂತ್ ಮಾಡ್ಕೋಬೇಕು ಅನ್ನಂತ ಹಪಾಹಪಿಗೆ ಬಿದ್ದಂತ ಶಾಲೆಗಳು ಊರೂರ್ಗೂ ಅಲಿಯೋಕ್ ಸ್ಟಾರ್ಟ್ ಆಗಿದ್ದಾರೆ. ನಾವು ನಿಮ್ಗೆ ಗೊತ್ತಿರ್ಲಿ, ಶಾಲೆ ಪ್ರಾರಂಭವಾದಾಗ 2011ರಲ್ಲಿ ಶಾಲೆ ಮಾಡಿದೀವಿ ಅಂತ ಪಾಂಪ್ಲೆಟ್ ಹೊಡಿಸಿರೋದು ಬಿಟ್ರೆ ಇದುವರೆಗೂ ಒಂದೇ ಒಂದು ಹ್ಯಾಂಡ್ ಬಿಲ್ ಹೊಡಿಸಿಲ್ಲ ಸರ್. ನಾನು ನಮ್ದು ಹ್ಯಾಂಡ್ ಬಿಲ್ಲೇ ಇಲ್ಲ ಸರ್. ನಮ್ದು ಹ್ಯಾಂಡ್ ಬಿಲ್ಲೇ ಇಲ್ಲ, ಒಂದೇ ಒಂದು ಹ್ಯಾಂಡ್ ಬಿಲ್ ಇಲ್ಲ. ಯಾವ ವರ್ಷನೂ ಕೂಡ ಯಾವ ಊರಿಗೂ ಕೂಡ ನಾವು ಅಡ್ವರ್ಟೈಸ್ಮೆಂಟ್ ಹೋಗಲ್ಲ, ಜಸ್ಟ್ ಮೌತ್ ಪಬ್ಲಿಸಿಟಿ, ಬಾಯಿಂದ ಬಾಯಿಗೆ ಹೇಳ್ಕೊಂಡು ಹೋಗಿರೋಂತ ಒಂದು ವಿಶ್ವಾಸದಿಂದಲೇ ಇವತ್ತು ಶಾಲೆ ಅಡ್ಮಿಷನ್ಸ್ ಆಗ್ತಾ ಇದೆ. ಹಂಗಾಗಿ 10th ಅಟಕ್ ಬಿದ್ದಿಲ್ಲ ನಾನು. ಯಾರು ಅವ್ರಿವರು ಕೇಳಿಸ್ಕೊಂಡು ಅಲ್ಲಿ ಇಲ್ಲಿ ಕೇಳಿಸ್ಕೊಂಡು ಶಾಲೆ ಚೆನ್ನಾಗಿದೆ ಈ ತರ ನಡ್ಸ್ಕೊಂಡು ಹೋಗ್ತಿದಾರೆ ಅಂತ ತಿಳ್ಕೊಂಡು ಅವರಾಗ ಅವರು ಬಂದು ಅಡ್ಮಿಷನ್ ಆಗಿ ದಾಖಲಾಗಿರೋದು ಬಿಟ್ರೆ ನಾವು ಶಾಲೆ ಕಾಂಪೌಂಡ್ ಇಂದ ಆಚೆಗೆ ಅಡ್ಮಿಷನ್ ಮಾಡಿ ಅಂತ ಒಬ್ಬರನ್ನ ಕೇಳಲ್ಲ ಸರ್. ಇದು ಈಗ 500 ಸಂಖ್ಯೆ ಇದೆ ಸರ್ ನಮ್ಮ ಶಾಲೆನಲ್ಲಿ. ನಂತರ ಸರ್ ಈಗ ಒಂದಷ್ಟು ನೆಗೆಟಿವ್ ಒಂದು ವಿಚಾರಗಳನ್ನ ಚರ್ಚೆ ಮಾಡುವಂತ ಒಂದು ಸಮಯ ಸರ್. ಆಕ್ಚುಲಿ ಇವಾಗಿನ ಒಂದು ಶಿಕ್ಷಣದ ಒಂದು ಕ್ವಾಲಿಟಿ ಹೇಳ್ದಂಗೆ ಸಾಕಷ್ಟು ಡಿವೈಡೇಸ್ ತಗೊಂಡ್ಬಿಟ್ಟಿದೆ. ಅಂದ್ರೆ ಬಿಲ್ಡಿಂಗ್ ಚೆನ್ನಾಗಿದ್ರೇನೆ ಅಥವಾ ತುಂಬಾ ರಾಯಲ್ ಆಗಿ ಟ್ರೀಟ್ಮೆಂಟ್ ಇದ್ರೆ AC ಇದ್ರೆ ಅದೇ ದೊಡ್ಡ ಸ್ಕೂಲು ಅಥವಾ ಅದೇ ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್ ಅನ್ನೋ ತರ ಫೀಲ್ ಆಗ್ತಿದೆ ಜನ. ಸೊ ಜನ ಕೂಡ ಎಷ್ಟೇ ಕಷ್ಟಪಟ್ಟು ಅವ್ರ ಆಸ್ತಿಗಳು ಮಾಡಕ್ ಕೂಡ ರೆಡಿ ಇದ್ದು ಆ ಒಂದು ಶಿಕ್ಷಣ ಸಂಸ್ಥೆಗಳೇ ಸೀಟ್ ತಗೋಬೇಕು ಅನ್ನೋವಂಥದ್ದು ಇವತ್ತು ನಾವು ನೋಡ್ತಾ ಇದೀವಿ. ಅದಾದ ನಂತರ ಒಂದು ಸ್ಕೂಲ್ ನ ಒಂದು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಂಸ್ಥೆಗಳು ರ್ಯಾಂಕ್ ಬರುವಂತ ಸ್ಟೂಡೆಂಟ್ಗಳನ್ನ ಅಥವಾ ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅಥವಾ ಪೇರೆಂಟ್ಸ್ ಎಜುಕೇಶನ್ ತಗೊಂಡಿರುವಂತ ಎಜುಕೇಟೆಡ್ ಆಗಿರುವಂತ ಆಯ್ಕೆ ಮಾಡ್ಕೊಳ್ಳೋದು, ಈ ತರದ್ ನೋಡ್ತಾ ಇದೀವಿ. ಅಂದ್ರೆ ನಮ್ಮ ಒಂದು ಪಾಯಿಂಟ್ ಏನಂತಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಮಾಡೋದು ಏನ್ ಅಚೀವ್ಮೆಂಟ್, ಝೀರೋನ ಹೀರೋ ಮಾಡುವಂತದ್ದೇ ಅಚೀವ್ಮೆಂಟ್ ಅಲ್ವಾ? ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಬಹಳ ದುಃಖಕರ ವಿಚಾರ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಅನ್ನೇ ಕೇಳಿದಿರಿ ನೀವು. ಶಾಲೆಗಳು ಏನಾಗಿದೆ, ಶಾಲೆಗಳ ಪಾತ್ರ ಈ ವಿಚಾರದಲ್ಲಿ ನೀವು ಕೇಳದ ವಿಚಾರದಲ್ಲಿ ಶಾಲೆಗಳ ತಪ್ಪು ಎಷ್ಟಿದೆಯೋ ಪೋಷಕರ ತಪ್ಪು ಅಷ್ಟೇ ಇದೆ. ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ಬಹಳ ಜವಾಬ್ದಾರಿಯುತವಾಗಿ ನಾನು ಈ ಮಾತನ್ನ ಹೇಳ್ತಿದ್ದೀನಿ. ಪೋಷಕರಿಗೆ ಏನಾಗಿದೆ ಅಂತಂದ್ರೆ ನಮ್ಮ ಮಕ್ಕಳನ್ನ ಎಷ್ಟು ದೊಡ್ಡ ಮೊತ್ತದ ಶುಲ್ಕವನ್ನ ಕಟ್ಟಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಇರೋ ಸ್ಕೂಲ್ ಕಳಿಸ್ತಿದೀವಿ ಅನ್ನೋಂಥದ್ದೇ ಪ್ರತಿಷ್ಠೆ ವಿಚಾರವಾಗಿ ಮಾರ್ಪಾಡಾಗಿರೋದ್ರಿಂದ ನಾನು 10 ಲಕ್ಷ ಕಟ್ಟಿದೆ, ನಾನು 15 ಲಕ್ಷ ಕಟ್ಟಿದೆ ಅಂತಂದ್ರೆ ಅವ್ರ ಪಕ್ಕದ ಮನೆಯವರು ನಾನು 20 ಲಕ್ಷ ಕಟ್ಟಿದೆ ಅಂತ ಹೇಳ್ಕೊಳ್ಳೋದ್ರಲ್ಲೇ ಖುಷಿ ಪಡ್ತಾ ಇದಾರೆ ಹೊರತು ಯಾವ ಶಾಲೆ ಮೌಲ್ಯಗಳನ್ನ ಕಲಿಸ್ತಾ ಇದೆ, ಎಲ್ಲಿ ಸಂಸ್ಕಾರ ಕಲಿಸ್ತಾ ಇದೆ, ಎಲ್ಲಿ ನಿಜವಾಗ್ಲೂ ಶಿಕ್ಷಣ ಸಿಗ್ತಾ ಇದೆ ಅನ್ನೋದನ್ನ ಮರೆತೇ ಹೋಗ್ಬಿಟ್ಟಿದ್ದಾರೆ ಸರ್. ಆ ಹಠಕ್ಕೆ ಬಿದ್ದಿರೋ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಶಾಲೆಗಳು ಏನಾಗುತ್ತೆ ನೋಡಿ, ನಾನು ಅದ್ರ ಜೊತೆಗೆ ಅಡಿಷನ್ ಮಾಡ್ತೀನಿ. UBCTಗೆ ಹೋದ್ರೆ 1 ಲಕ್ಷ ರೂಪಾಯಿ ಶರ್ಟ್ ಸಿಗುತ್ತೆ ಸರ್. ನೀವು ಅದೇ ಬಟ್ಟೆ ಸೇಮ್ ಬಟ್ಟೆ ಇರುತ್ತೆ, ಅದೇನು ಅರ್ಧೋಗಲ್ಲ ಅಂತದೇನಿಲ್ಲ. ಅದನ್ನೇ ನೀವು ಬೇರೆ ಸಣ್ಣ ಅಂಗಡಿನಲ್ಲಿ ಸುಲಿಬೆಲೆನಲ್ಲೋ ಅಥವಾ ಯಾವ್ದು ಹೊಸಕೋಟೆನಲ್ಲೋ ಅಂಗಡಿನಲ್ಲಿ ತಗೊಂಡ್ರೆ 500 ರೂಪಾಯಿಗೂ ಶರ್ಟ್ ಸಿಗುತ್ತೆ. ಅದು ಯಾರು ತಗೊಳಕ್ಕೆ? ನೀವು 1000 ರೂಪಾಯಿ 1 ಲಕ್ಷ ರೂಪಾಯಿ ಶರ್ಟ್ ಮಾಡ್ತಿದ್ರೆ ಯಾರು ಹೇಳಿದ್ರು ಸರ್ ನಿಮ್ಮ ತಗೊಳಕ್ಕೆ?
UBC ನಲ್ಲಿ ಯಾರಾದ್ರೂ ನಿಮ್ಮನ್ನ ಬಲವಂತ ಮಾಡಿ ಬನ್ರಿ ನಮ್ಮ ಅಂತೇಳಿ ನೀವು ಧಮ್ಕಿ ಹಾಕಿ ಯಾರಾದ್ರೂ ಕರೆದ್ರ ನಿಮ್ಮನ್ನ? ಏನಿಲ್ಲ. ಅದೇ ರೀತಿ ಶಾಲೆಗಳು ಅಷ್ಟೇನೆ, ಯಾರು ದೊಡ್ಡ ದೊಡ್ಡ ಸರ್ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಈಗ ಸಣ್ಣ ಮೊತ್ತದ ಶಾಲೆಗಳನ್ನ ನಡೆಸಂತವ್ರು ನಾವು ಹೋಗಿ ದುಂಬಾಲು ಬಿದ್ದು ಅಡ್ಮಿಷನ್ ಮಾಡ್ಕೋಬೇಕೆ ಹೊರತು ದೊಡ್ಡ ಮೊತ್ತದ ಫೀಸ್ ತಗೊಳ್ಳೋರು ಯಾರು ಕೇಳ್ಕೊಳಂಗಿಲ್ಲ ಸರ್. ಯಾಕೆಂತಂದ್ರೆ ನೀವು 15 ಲಕ್ಷ ಫೀಸ್ ಇದೆ ಅಂದ್ರೆ ಕ್ಯೂನಲ್ಲಿ ನಿಂತ್ಕೊಂಡು ಕಟ್ತಾರೆ. ಹೌದು ಹೌದು. 20,000 ಅಂತಂದ್ರೆ ನಾವು ಹುಡ್ಕೊಂಡು ಕಟ್ಸ್ಕೋಬೇಕು. ಅಸಡ್ಡೆ ಇದೇನೋ ಬೇಕು ಅಂತ ಸರಿಯಾಗಿ ಇದು ಕ್ವಾಲಿಟಿ ಇರೋದಿಲ್ಲ, ಕಡಿಮೆ ಅಂತ ಇದು ಮಾಡ್ತಾರೆ. ಕಡಿಮೆ ಅಂತ. ಆಮೇಲೆ ಶಿಕ್ಷಣದ ಒಂದು ಪ್ರಾಧಾನ್ಯತೆಯನ್ನ, ಶಿಕ್ಷಣದ ಗುಣಮಟ್ಟವನ್ನ ಅಳೆಯೋದಕ್ಕೆ ಪೇರೆಂಟ್ಸ್ ಹತ್ರ ಮಾನದಂಡಗಳಿಲ್ಲ. ಪೇರೆಂಟ್ಸ್ ಹತ್ರ ಮಾನದಂಡಗಳಿಲ್ಲ. ಯಾವತ್ತೂ ಕೂಡ ಒಬ್ಬ ಪೇರೆಂಟ್ ಮಗು ಪಕ್ಕದಲ್ಲಿ ಕೂತ್ಕೊಂಡು ಏನ್ ಕಲಿತಿದೆ, ನನ್ ಮಗು ಓದ್ತಿದ್ಯಾ, ಬರೀತಿದ್ಯಾ, ನನ್ ಮಗು ನಡವಳಿಕೆ ಹೇಗಿದೆ ಅಂತ ಯಾರು ನೋಡ್ತಿಲ್ಲ ಸರ್. ನನ್ ಮಗು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡತ್ತ, ಫ್ಯಾನ್ಸಿಯಾಗಿ ಡ್ರೆಸ್ ಮಾಡ್ಕೊಳಕ್ ಬರ್ತಿದ್ಯಾ, ಆಯ್ತಾ, ದೊಡ್ಡ ಬಿಲ್ಡಿಂಗ್ ಹೋಗ್ತಿದ್ಯಾ ಅನ್ನೋದನ್ನ ಅಷ್ಟೇ ನೋಡ್ತಾ ಇರೋದ್ರಿಂದ ಈ ಹಾಪಾಹಾಪಿ ತನಕ ಬಿದ್ದಿರೋದ್ರಿಂದ ಇವೆಲ್ಲ ಅಚಾತುರ್ಯಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಜೊತೆಗೆ ಶಾಲೆಗಳು ಕೂಡ ಅಷ್ಟೇನೆ ಕೊಡೋರು ಇದಾರೆ ಅಂತ ಹೇಳಿ ಕಸಿದುಕೊಳ್ಳೋದು ಮಟ್ಟಕ್ಕೆ ಹೋಗ್ಬಾರ್ದು. ಮಾತಾಡಿದ್ರೆ ಫೀಸು ಅನ್ನತ್ತ ಅವ್ರನ್ನ ಇಪ್ಪೆ ಕೈ ಕಸಿದುಕೊಳ್ಳೋ ಮಟ್ಟಕ್ಕೆ ಹೋಗ್ಬಾರ್ದು. ಕೊಡೋ ರೆಡಿ ಇದಾರೆ ಅಂತಂದಾಗ ಎಷ್ಟಾದ್ರೂ ಕೂಡ ಹಿಂಡಿ ಇಪ್ಪೆ ಮಾಡೋಂತ ಒಂದು ಪರಿಸ್ಥಿತಿಗೆ ಹೋಗ್ಬಾರ್ದು. ನಾವು ಕೂಡ ನಮಗೂ ಕೂಡ ಒಂದಷ್ಟು ಸಾಮಾಜಿಕ ಮೌಲ್ಯಗಳನ್ನ ಉಳಿಸ್ಕೋಬೇಕು. ಸಮಾಜ ಕಟ್ಟಂತ ಒಂದು ಕೆಲಸವನ್ನ ಮಾಡ್ತಿರೋರು, ಬೇರೆ ಮಾರಾಟ ಮಾಡೋರ್ಗೂ ಶಿಕ್ಷಣ ಕೊಡೋರ್ಗೂ ವ್ಯತ್ಯಾಸ ಇರಬೇಕು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋ ವಸ್ತುಗೂ ಶಿಕ್ಷಣ ಶಾಲೆಯಲ್ಲಿ ಪಾಠ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ವೃತ್ತಿ ಧರ್ಮ ಬೇರೆ, ಈ ವೃತ್ತಿ ಧರ್ಮ ಬೇರೆ. ಶಿಕ್ಷಣ ಕಲ್ಸಂತ ಶಾಲೆಗಳನ್ನು ನಡೆಸಂತವ್ರು ನಮಗೆ ಒಂದು ಮೌಲ್ಯಗಳಿರ್ಬೇಕು ಅನ್ನೋದಂತೂ ಸತ್ಯ ಸರ್. ಮೌಲ್ಯ ಇಟ್ಕೊಂಡೇ ಶಾಲೆ ನಡೆಸಬೇಕು. ತಾವ್ ಹೇಳಿದ್ರಿ ಈಗ ಮೌಲ್ಯಗಳಿಂದ ಇದ್ರೆ ಏನೆಲ್ಲ ಆಗುತ್ತೆ ಅನ್ನೋದು. ಇತ್ತೀಚೆಗೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಮಕ್ಕಳ ಬಗ್ಗೆ ಕೇರ್ ಇಲ್ದಿರೋದು ಒಂದು ಉದ್ದೇಶಕ್ಕೋಸ್ಕರ ಡ್ರಗ್ ಅಡಿಕ್ಟ್ ಆಗ್ತಾ ಇರೋಂಥದ್ದು, ನಂತರ ಅವರು ಚಿಕ್ಕ ವಯಸ್ಸಿಗೆ ಲೈಂಗಿಕ ಕ್ರಿಯೆಗಳಲ್ಲಿ ಭಾಗಿಯಾಗ್ತಿರೋಂಥದ್ದು, ನಂತರ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಿರುವಂತದ್ದು ನಾವು ನೋಡ್ತಾ ಇದೀವಿ. ಸೊ ಇದೆಲ್ಲ ನೋಡಿದಾಗ ತಮ್ಗೇನ್ ಅನ್ಸುತ್ತೆ ಸರ್ ಈ ವಿಚಾರಗಳು? ಅಲ್ಲ, ಇದು ವಾಪಸ್ ಅಲ್ಲಿಗೆ ಬಂದ್ರೆ ಡ್ರಗ್ಸ್ ಮಾಡೋದು ಪ್ರತಿಷ್ಠೆ ಅಂತ ತಗೊಂಡಾಗಿದೆ ಈಗಾಗಲೇ. ಪ್ರತಿಷ್ಠೆ ಅಂತ ತಗೊಂಡಾಗಿದೆ. ಡ್ರಗ್ಸ್ ತಗೊಂಡು ಪಾರ್ಟಿಗಳಲ್ಲಿ ಪಬ್ಗಳಲ್ಲಿ ಹೋಗಿ ಬರೋದು ಪ್ರತಿಷ್ಠೆ ವಿಚಾರ ಅಂತ ಹೇಳಿ ತಂದೆ ತಾಯಿಗಳೇ ತೋರಿಸ್ತಿದ್ದಾರೆ ಇವತ್ತು. ನಮ್ಮಪ್ಪ ನಮ್ಮಮ್ಮ ಎಲ್ಲಿ ಹೋಗ್ತಾರೆ ಅನ್ನೋದು ಕೂಡ ಮಕ್ಳು ನೋಡ್ತಾರಲ್ವೋ. ನಮ್ಮಪ್ಪ ಅಮ್ಮ ಎಲ್ಲಿ ಹೋಗುತ್ತಾರೆ, ಪಬ್ಗಳಿಗೆ ಹೋಗ್ತಾರ, ಎಲ್ಲಿ ಹೋಗ್ತಾರೆ ಅಂದ್ರೂ ಕೂಡ ನೋಡ್ತಿರ್ತಾರೆ. ಹಾಗಾಗಿ ಪೇರೆಂಟ್ಸ್ ಕೂಡ, ಪೋಷಕರು ಕೂಡ ಸಂಸ್ಕಾರನ ಕಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಡ್ರಗ್ಸ್ ಅನ್ನೋದು ಇದು ಬೇರೆದೇ ವಿಚಾರ. ಇವತ್ತು ಇಡೀ ಸಮಾಜವನ್ನ ಹಾಳು ಮಾಡ್ತಾರಂತ ಒಂದು ವಿಚಾರ ಆಗಿರೋದು. ಇದನ್ನ ಗಂಭೀರವಾಗಿ ಸರ್ಕಾರಗಳು ಮಕ್ಕಳು ತಗೊಳ್ತಿದ್ದಾರೆ ಅನ್ನೋದಕ್ಕಿಂತಲೂ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಒಂದು ದೊಡ್ಡ ಮಾಫಿಯಾ ಎಲ್ಲಿಂದ ಆಗ್ತಿದೆ ಅನ್ನೋದನ್ನ ಕಡಿವಾಣ ಆಗ್ತಾ ಇದ್ರೆ, ಪತ್ತೆ ಹಚ್ಚಲಿಲ್ಲ ಅಂತಂದ್ರೆ ಅಡಿಕ್ಷನ್ ಆಗೇ ಆಗುತ್ತೆ. ನಮ್ಮಲ್ಲಿ ಏನ್ ಮಾಡ್ತೀವಿ ಶಾಲೆನಲ್ಲಿ ಅಂತಂದ್ರೆ ಪ್ರತಿ ವಾರ ಬ್ಯಾಕ್ ಚೆಕ್ ಮಾಡ್ತೀವಿ. ಹೌದಾ? ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿತೌಟ್ ಇಂಟಿಮೇಷನ್ ಮಕ್ಕಳನ್ನೆಲ್ಲ ಏನ್ ಮಾಡ್ತೀವಿ ನಾವು, ಇಲ್ಲಿ ಕಾಲಿಂಗ್ ಇದಿದೆ, ಮೈಕ್ಸ್ ಇದೆ, ಇಡೀ ಬಿಲ್ಡಿಂಗ್ ಗೆ ಎಲ್ಲಾ ಕ್ಲಾಸ್ ರೂಮ್ಸ್ಗೂ ಕೂಡ ಆಲ್ ಕಾಲ್ ಒಂದೇ ಸಾರಿ ಕಾಲ್ ಹೋಗುತ್ತೆ. ಇಮಿಡಿಯೇಟ್ಲಿ ವಿತಿನ್ 10 seconds ಅಲ್ಲಿ ಮಕ್ಕಳೆಲ್ಲ ಹೊರಗಡೆ ಬರಬೇಕು. ಎಲ್ಲಿ ಏನಿದ್ರೆ ವಸ್ತುನ ಅಲ್ಲೇ ಬಿಟ್ಟು ಹೊರಗಡೆ ಬರಬೇಕು ಅಂತೇಳಿ ಇಮಿಡಿಯೇಟ್ ಕಾಲ್ ಮಾಡ್ತೀವಿ. 10 seconds ಮೇಲೆ ಯಾರೋ ಕ್ಲಾಸ್ ರೂಮ್ ಅಲ್ಲಿ ಇರಂಗಿಲ್ಲ, ಎಲ್ಲ ಕೆಳಗಡೆ ಬರ್ತಾರೆ. ಬಂದಾದ್ಮೇಲೆ ಟೀಚರ್ಸ್ ಎಲ್ಲ ಹೋಗಿ ಪ್ರತಿ ಬ್ಯಾಗ್ ಅನ್ನ ಲಿಟ್ರಲಿ ಪಾಕೆಟ್ ಬೈ ಪಾಕೆಟ್, ಪೇಜ್ ಬೈ ಪೇಜ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಏನ್ ನಮ್ಮಲ್ಲಿ ಇರಲ್ಲ ಅಂತ ಏನಿಲ್ಲ ಸರ್, ನಮ್ಮಲ್ಲೂ ಕೂಡ ಎಲೆಕ್ಟ್ರಿಕ್ ಸಿಗಾರ್ಸ್ ಸಿಗುತ್ತೆ ಅವಾಗ. ಹಳ್ಳಿ ಅಲ್ಲಾದ್ರೂ ಕೂಡ ಒಂದ್ ದಿವಸ ಒಂದ್ ಸಿಕ್ಕಿತ್ತು. ಟೀಚರ್ಸ್ಗೆ ಗೊತ್ತಾ ಸರ್ ಇದೇನ್ ಸರ್ ಇದಂತಂದ್ರೆ ಶಾರ್ಪ್ನರ್ ಇರಬೇಕು ಸರ್, ಎಲೆಕ್ಟ್ರಿಕ್ ಸಿಗರೇಟ್ ಅಂತ ಹೇಳಿದೆ. ಆ ಮಗುನ್ ಕರೆದು ಎಲ್ಲಿ ಸಿಕ್ತಪ್ಪ ಇದು ಅಂತ ಕೇಳಿದ್ರೆ ಯಾರೋ ಪಕ್ಕದ ಮನೆಯವ್ರು ಕೊಟ್ರು ಸರ್, ಬೇರೆ ಇಂತ ಯಾವ್ದೋ ದೊಡ್ಡ ಸ್ಕೂಲ್ಗೆ ಹೋಗೋರು ಕೊಟ್ರು ಅಂತ ಹೇಳಿದ್ರು. ಕೊನೆಗೆ ಪೇರೆಂಟ್ಸ್ ನ ಕರೆದು ನಮಸ್ಕಾರ, ದೊಡ್ಡ ಸಂಸ್ಕಾರ ಕಲ್ತ್ಕೊಂಡಿದ್ದಾನೆ, ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ. ಅವನ್ ಇಲ್ಲೇ ಇದ್ರೆ ಇನ್ನೊಂದ್ 10 ಜನನ ಹಾಳು ಮಾಡ್ತಾನೆ, ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಸಾಕಾಗ್ಬಿಡ್ತೀವಿ ಸರ್. ಹಾಗಾಗಿನೇ ಇದು ನಮ್ ಜವಾಬ್ದಾರಿ ಕೂಡ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಇನ್ನೊಂದು ವಿಚಾರವಾಗಿ ನಾವು ಮಾತಾಡ್ಲೇಬೇಕು ಸರ್. ಇವತ್ತು ಸ್ಕೂಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಬುದ್ಧಿಗಳ ಕೊಟ್ರೆ ಲೆಕ್ಚರರ್ಸ್ ನೋಡಿದ್ರೆ ಕೂಡ ಹೊಡೆಯುವಂತ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಟೀಚರ್ಸ್ ನ ಕನಿಷ್ಠ ಒಂದು ರೆಸ್ಪೆಕ್ಟ್ ಮಾಡುವಂತ ಬುದ್ಧಿ ಕೂಡ ಮಕ್ಕಳಲ್ಲಿ ಹೋಗ್ಬಿಡ್ತಾ ಇದೆ. ತಪ್ಪಲಿ ತಗೊಂಡು ಹೊಡೆಯುವಂತ ಒಂದು ಮಟ್ಟಕ್ಕೆ ಈಗಾಗಲೇ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ. ಸೊ ಇವೆಲ್ಲ ಸಂಗತಿಗಳು ನೋಡಿದಾಗ ಏನಿಸ್ತದೆ?
ಇದಕ್ಕೆ ಪೋಷಕರದು ಮತ್ತೆ ಶಿಕ್ಷಕರದ್ದು ಇಬ್ಬರದು ಪಾತ್ರ ಇದೆ ಸರ್. ಹ್ಮ್ ಹ್ಮ್ ಆಕ್ಚುಲಿ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನ ನಾವೆಲ್ಲ ಪಾಠ ಕಲಿಬೇಕಾರೆ ಹ್ಮ್ ಯಾರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೋ ಹ್ಮ್ 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 ಆ ಅಂತ ಶಿಕ್ಷಕರಿಗೆ ತುಂಬಾ ಹೈಯೆಸ್ಟ್ ರೆಸ್ಪೆಕ್ಟ್ ಹ್ಮ್. ಕೊಡ್ತಿದ್ವಿ. ಓಕೆ ಶಿಕ್ಷಕರು ಹ್ಮ್ ಅಧ್ಯಯನ ಮಾಡದೆ ಹ್ಮ್ ಹ್ಮ್ ನಾಲೆಡ್ಜ್ ಇಲ್ದೆ ಹ್ಮ್ ಬುಕ್ ಇಟ್ಕೊಂಡೋಗಿ ಓದ್ಬಿಟ್ಟು ಅರ್ಥ ಹೇಳಿದ್ರೆ ಮಕ್ಕಳಿಗೆ ಅಲ್ಲಿಂದ ಕೀಳರ್ಮೆ ಸ್ಟಾರ್ಟ್ ಆಗುತ್ತೆ. Yes, yes. ಟೀಚರ್ಸ್ ಇದು ತುಂಬಾ ಇಂಪ್ಯಾಕ್ಟ್ ಆಗುವಂತ ವಿಚಾರ. Teachers ಮೇಲೆ. ಹ್ಮ್, ಹ್ಮ್, ಯಾವ ಟೀಚರ್ ಬುಕ್ ಇಲ್ದೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಪ್ರಿಪೇರ್ ಆಗಿ ನಾಲೆಡ್ಜ್ ಸಮೇತ ಕ್ಲಾಸ್ ರೂಮ್ ಹೋಗ್ತಾರೋ ಹ್ಮ್. ಆ ಟೀಚರ್ ಮೇಲೆ ಭಯ ಜಾಸ್ತಿ, ಆ ಟೀಚರ್ ಮೇಲೆ ಗೌರವ ಜಾಸ್ತಿ. ಹ್ಮ್, 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 ಹ್ಮ್. ಹಾಗಾಗಿ ಆಮೇಲೆ ವಯಸ್ ವರ್ಷ ವಾಪಸ್ ಪೋಷಕರ ಕಡೆ ಬೆರಳು ತೋರಿಸೋದಾದ್ರೆ ಹ್ಮ್. ಪೋಷಕರು ಏನಾಗಿದ್ದಾರೆ ಹ್ಮ್. ತುಂಬಾ ಮುತುವರ್ಜಿಯ ಕಾರಣಕ್ಕೋಸ್ಕರ, ತುಂಬಾ ಕಾಳಜಿಯ ಕಾರಣಕ್ಕೋಸ್ಕರ ಹ್ಮ್, ಹ್ಮ್. ಟೀಚರ್ ಏನಾದ್ರೂ ಕೂಡ ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮ, ಚರ್ಮ ಸೂಕ್ಷ್ಮ. ಹ್ಮ್. ಈಗ ಹೊಡೆದ್ರು ಕೂಡ ಬರೆ ಬರುತ್ತೆ. ಹ್ಮ್, ಹ್ಮ್. ಏನಾದ್ರೂ ಹೊಡೆದು ಕಳಿಸ ಸುಮ್ಮನೆ ಬರೆ ಕಾಣಿಸ್ತು ಅಂತಂದ್ರೆ ಹ್ಮ್, ಸಂಜೆ ಬಂದು ಗಲಾಟೆ ಮಾಡೋಂತ ಪರಿಸ್ಥಿತಿನಲ್ಲಿ ಇವತ್ತು ಹ್ಮ್, ಹ್ಮ್, ಪೇರೆಂಟ್ಸ್ ಇದ್ದಾರೆ. ಹ್ಮ್, ಹ್ಮ್, ನಾವಂತೂ ಪೇರೆಂಟ್ಸ್ ಹೇಳ್ಬಿಡ್ತೀವಿ ಮೊದ್ಲೇನೆ, ಹ್ಮ್, ಹ್ಮ್, ಆಯ್ತಾ, ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀವಿ, ಹ್ಮ್. ನಿಮ್ ಮಕ್ಳನ್ನ ಹೊಡಿಬಾರ್ದು, ಹ್ಮ್, ನಿಮ್ ಮಕ್ಳನ್ನ ಬೈಬಾರ್ದು ಅನ್ನಂಗಿದ್ರೆ ಹ್ಮ್. ನಮ್ ಸ್ಕೂಲ್ ಕಳಿಸ್ಬಿಡಿ ಸ್ವಾಮಿ, ಬೇರೆ ಸೇರಿಸ್ಕೊಳ್ಳಿ ದಯವಿಟ್ಟು ಅಂತ ಹಾ. ಸಾಕಾಕ್ಬಿಡ್ತೀವಿ. ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀವಿ, ಹೊಡಿಬಾರ್ದು ಹ್ಮ್. ಬೈಬಾರ್ದು ಅನ್ನಂಗಿದ್ರೆ ನಮ್ ಸ್ಕೂಲ್ ಕಳಿಸ್ಬಿಡಿ. Okay, ನಾವು okay. ಹೊಡಿತೀವಿ, ಹ್ಮ್. ಬೈತೀವಿ, ಹ್ಮ್. Okay. ಶಿಕ್ಷಿಸ್ತೀವಿ, ಹ್ಮ್, ಹ್ಮ್, ಶಿಕ್ಷಣ ಕೊಡ್ತೀವಿ, ಹ್ಮ್, ಹ್ಮ್, ಆಯ್ತಾ. ಹ್ಮ್. ಇವೆರಡು ಇದು ಬೇಡ ಅಂತ ಅನ್ನಂಗಿದ್ರೆ ಹ್ಮ್. ನೀವು ನಮ್ ಸ್ಕೂಲಲ್ಲಿ ಸೇರಿಸ್ಬಿಡಿ, Okay. ಕರ್ಕೊಂಡು ಹೋಗಿ. ಕೊನೆಯದಾಗಿ ಒಂದು ಶಿಕ್ಷಣ ಸಂಸ್ಥೆ ನಡೆಸೋದು ಎಷ್ಟು ಚಾಲೆಂಜಿಂಗ್ ಆಗಿರ್ತದೆ, ಎಂತೆಂತ ರಿಸ್ಕ್ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ? ಬಹಳ ಚಾಲೆಂಜಸ್ ಇದೆ ಇವತ್ತು ಹ್ಮ್. ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋದು. ಒಂದು ಹ್ಮ್. ಶಿಕ್ಷಕರ ಕೊರತೆ, ಹ್ಮ್, ಹ್ಮ್, ಮೇಜರ್ ಆಗಿ ನಮಗ್ ಕಾಡ್ತಿರೋಂಥದ್ದು ಶಿಕ್ಷಕರ ಕೊರತೆ. ಕ್ವಾಲಿಟಿ ಟೀಚರ್ಸ್ Okay. ಸಿಗ್ತಾ ಇಲ್ಲ. ಹ್ಮ್, ಹ್ಮ್, ಹ್ಮ್. ಕ್ವಾಲಿಟಿ ಟೀಚರ್ಸ್ ಅನ್ನ ತಗೊಂಡಾದ್ಮೇಲೆ ಅವ್ರನ್ನ ಟ್ರೈನ್ ಮಾಡಿ ಮುಂದುವರ್ಸ್ಕೊಂಡು ಹೋಗೋಣ ಅಂತಂದ್ರೆ ಕಾಂಪಿಟೇಷನ್, ಹ್ಮ್, ಹ್ಮ್. ಸ್ಯಾಲರಿ ಹಠಕ್ ಬಿದ್ದು ಇಲ್ಲಿಂದಲೇ ಜಂಪ್ ಆಗ್ತಿರ್ತಾರೆ. Yes. ಹ್ಮ್. ವೃತ್ತಿ ಮೇಲೆ ಪ್ರೀತಿ ಇಲ್ಲ, ಅಂದ್ರೆ ಆ ಮೌಲ್ಯ, ನಾನು ಇಲ್ಲಿ ಕೆಲಸ ಮಾಡ್ಬೇಕು, Commercial. ನಾನು ಹಿಂಗೆಲ್ಲ ಹೋಗ್ಬಾರ್ದು ಅನ್ನೋಂಥದ್ದು ಹ್ಮ್. ಕಡಿಮೆ ಆಗ್ತಿದೆ. ಹ್ಮ್, ಹ್ಮ್. ಕೆಲವು ಟೀಚರ್ಸ್ ಇದ್ದಾರೆ ಸರ್, ಈಗಲೂ ಹ್ಮ್. ಕೂಡ ಬಹಳಷ್ಟು ಶಿಕ್ಷಕರು, ಅದ್ರಲ್ಲೂ ಕೂಡ ನಮ್ಮಲ್ಲಿ ಶಿಕ್ಷಕರು, ಹ್ಮ್. ನಾವು ಅದೇನೋ ದೈವ ಬಲನ ಏನೋ ಗೊತ್ತಿಲ್ಲ, ದೇವರ ಹ್ಮ್. ದಯಿಂದ ಯಾವ ಟೀಚರ್ಸ್ ನಮ್ಮಲ್ಲಿ ಬಿಟ್ಟೋಗಲ್ಲ, ಒಳ್ಳೆ ಹ್ಮ್. ಶಿಕ್ಷಕರು ನಮ್ಮಲ್ಲಿದ್ದಾರೆ. Okay. ಅದೊಂದು ಚಾಲೆಂಜ್ ಆದ್ರೆ ಹ್ಮ್. ಪೋಷಕರು ಹ್ಮ್. ಮಕ್ಕಳು ನಮ್ ಫ್ರೀಡಮ್ ಕೊಡ್ತಾ ಇಲ್ಲ ಹ್ಮ್, ಸರ್. ಮೊದ್ಲು ಹೆಂಗೆ ಅಂತಂದ್ರೆ ಹ್ಮ್. ಮಗುನ್ ಕೈಯಿಂದ ಹಿಡ್ಕೊಂಡ್ ಬಂದ್ಬಿಟ್ಟು ಮೇಷ್ಟ್ರ ಕೈಲಿ ಮೇಷ್ಟ್ರೆ ಹ್ಮ್. ನಿಮ್ ಕೈಲಿ ಕೊಟ್ಟಿದೀನಿ, ನೀವೇನ ಮಾಡ್ಕೊಳ್ಳಿ ಅಂತ Yes, ಬಿಟ್ಟು yes. ಹೋಗ್ತಿದ್ರು. ಹಾ, ಹಾ. ಹೌದಾ? ಹಾ, ಈಗ ಹಂಗಿಲ್ಲ ಸರ್. ಹ್ಮ್. ಈಗ ಸ್ವಲ್ಪ ತರಲೆ ಇದ್ದಾನೆ, ಹ್ಮ್. ಸ್ವಲ್ಪ ತೀಟೆ ಮಾಡ್ತಾನೆ, ಹ್ಮ್. ಆದ್ರೂ ಅವ್ನ್ ಭಯ ಬೀಳ್ದಂಗ್ ನೋಡ್ಕೊಳ್ಳಿ ನೀವು. ಹ್ಮ್. ಹೊಡೆಯೋದು ಗಿಡಿಯೋದೆಲ್ಲ ಮಾಡಕ್ ಹೋಗ್ಬೇಡಿ. ಹ್ಮ್. ಅವ್ನ್ ಕಡಿಮೆ ಓದಿದ್ರು ಪರವಾಗಿಲ್ಲ, ನೀವು ಹೊಡೆಯೋದು ಬಡಿಯೋದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೇನ್ ಸರ್ ಮಗು ಓದೋದು. ಆಗಿರೋದ್ರಿಂದ ಟೀಚರ್ಸ್ ಏನಾಗ್ತಿದೆ ಇವತ್ತು, ಒಂದ್ಸರಿ ಏನಾದ್ರು ಪೇರೆಂಟ್ಸ್ ಬಂದು ನಮ್ಮ ಮಗುನ್ ಯಾಕೆ ಹೊಡೆದೆ ಅಂತ ಗದರಿಸಿದ್ರೆ ಹ್ಮ್. ಆ ಮಗುನ್ ಬಿಡ್ತಾರೆ. So, ಈ ಒಂದು ಇನ್ಸಿಡೆಂಟ್ ಹೇಳಿದಾಗ ನನಗೆ ಇನ್ನೊಂದು ಕ್ವಶನ್ ಇದಾಗ್ತಾ ಇದೆ. ಅಂದ್ರೆ ಇವಾಗ ಹೆಚ್ಚಾಗಿ ಈಗ ನಮ್ಮ ಓವರ್ ಆಲ್ ಇಂಡಿಯಾ ಆಗ್ಬೋದು, ವರ್ಲ್ಡ್ ಅಲ್ಲಿ ತಗೊಂಡ್ರೆ ಎಜುಕೇಟೆಡ್ ಕ್ರಿಮಿನಲ್ಸ್ ಹೆಚ್ಚಾಗಿ ಆಗ್ತಾ ಇರುವಂತದ್ದು. ಹೌದು ಸರ್. ಆಗಿನ ಕಾಲದಲ್ಲಿ ಅವಿದ್ಯಾವಂತರು ಅಂತ ಏನ್ ಹೇಳ್ಕೊಳ್ಳೋ ಹೌದು. ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು, ಹೌದು. ಅಪರಾಧಗಳೇ ಇರ್ತಾ ಇರ್ಲಿಲ್ಲ. ಹೌದು. ಅಂದ್ರೆ ಇಲ್ಲ ಅಲ್ಲೊಂದು ಇಲ್ಲೊಂದು ಆಗ್ತಾ ಇತ್ತು. ಬಟ್ ಇವಾಗ ಹಂಗಿಲ್ಲ, ಎಲ್ಲಾ ಗಲ್ಲಿಗೂ ಅಪರಾಧಗಳ ಸಂಖ್ಯೆ ಆಗ್ತಿದೆ, ಅದರಲ್ಲಿ ಹೆಚ್ಚಾಗಿ ಎಜುಕೇಟೆಡ್ ಮಾಡ್ತಾ ಇರುವಂತದ್ದು. ಈ ಒಂದು ಸಂಗತಿ ನೋಡಿದಾಗ ಏನಾಗ್ತದೆ? ನಿಜವಾಗ್ಲೂ ಕೂಡ ಅದು ಅಷ್ಟೇನೆ. ಹ್ಮ್. ಯಾಕಂತಂದ್ರೆ ಇವತ್ತು ಕ್ರೈಮ್ ಮಾಡೋ ರೀತಿ, ಕ್ರೈಮ್ ನ ವಿಧಗಳ ಹೇಗಿದೆ ಅಂತಂದ್ರೆ ಹ್ಮ್. ಟೆಕ್ನಾಲಜಿಕಲ್ ಕ್ರೈಮ್ಸ್, ಎಸ್ಪೆಷಲಿ ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ಸ್. ಹ್ಮ್. ಈ ಸೈಬರ್ ಕ್ರೈಮ್ಸ್ ಅನ್ನ ಪಾಪ ಈಗಿನ ಹಿಂದೆ ಕಳ್ತನ ಮಾಡ್ಬೇಕು ಅಂತಂದ್ರೆ ಮನೆಗೆ ಕನ್ನ ಹೊಡೆದು ರಾತ್ರಿ ಎಲ್ಲ ಕಷ್ಟಪಟ್ಟು ಹೊಡೆದು ಬಿಲ ಮಾಡಿ ಹೋಗ್ಬೇಕಾಗಿತ್ತು ಸರ್. ಓಕೆ. ಈಗ ಹಂಗಿಲ್ಲ. ಈಗ ಟೆಕ್ನಾಲಜಿಕಲ್, ಈಗ ಕನ್ನ ಹಾಕ್ಬೇಕು ಅಂತಂದ್ರೆ ನೀವೇನ್ ಗೋಡೆ ಹೊಡಿಬೇಕು ಅಂತೇನಿಲ್ಲ. ಸಾಫ್ಟ್ವೇರ್ ನ ಹ್ಯಾಕ್ ಮಾಡಿ ಮೊಬೈಲ್ ಕನ್ನ ಹಾಕಿದ್ರೆ ನಮ್ಮ ಪಿನ್ನು ಪಾಸ್ವರ್ಡ್ ತಗೊಂಡ್ಬಿಟ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಹಾಗಾಗಿನೇ ಅದನ್ನ ಅವಿದ್ಯಾವಂತರು ಮಾಡಕ್ಕಾಗಲ್ವಲ್ಲ. ಹ್ಯಾಕ್ ಮಾಡೋದು ಅವಿದ್ಯಾವಂತರ ಕೈಲಾಗಲ್ಲ. ಸಾಫ್ಟ್ವೇರ್ ಕಲ್ತಿರೋನು ಸಾಫ್ಟ್ವೇರ್ ಅನ್ನ ಹ್ಯಾಕ್ ಮಾಡ್ತಾನೆ, ಸಾಫ್ಟ್ವೇರ್ ಡಿಸೈನ್ ಮಾಡಿದವನು ಹ್ಯಾಕ್ ಮಾಡೋದು ಕಲ್ತಿರ್ತಾನೆ. 100%. ಹಾಗಾಗಿನೇ ವಿದ್ಯಾವಂತ ಅಪರಾಧಿಗಳು ಉದ್ಭವ ಆಗೋದಕ್ಕೆ ಕಾರಣ ಅಪರಾಧಗಳ ರೀತಿಯೂ ಕೂಡ ಹೈಟೆಕ್ ಆಗ್ತಾ ಇರೋದ್ರಿಂದ ಅಪರಾಧ ಮಾಡೋರು ಕೂಡ ವಿದ್ಯಾವಂತರೇ ಆಗ್ತಾ ಇರೋದು ಕಾರಣ ಅಷ್ಟೇ.